ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಮಾರ್ಚ್ 3ನೇ ತಾರೀಕು ಮಂಗಳವಾರ ಗೈಸ್. ಟೈಮ್ ಆಗಿದೆ 11:45. ಸೊ ಇವತ್ತು ಜಿಮ್ಮಿಗೆ ಹೋಗಿಲ್ಲ ನಾನು. ಆ್ಯಕ್ಚುಲಿ ಜಿಮ್ಮಿಗೆ ಹೋಗದೆ ಫ್ರೈಡೇ ಹೋಗಿಲ್ಲ, ಸ್ಯಾಟರ್ಡೆ ಹೋಗಿಲ್ಲ, ಸಂಡೇ ಅಂತೂ ಜಿಮ್ ಇಲ್ಲ. ನಿನ್ನೆ ಮಂಡೇ ಹೋಗಿಲ್ಲ, ಇವತ್ತು ಟ್ಯೂಸ್ಡೇ, ಇವತ್ತು ಹೋಗಿಲ್ಲ. 4 ಡೇಸ್ ಆಯಿತು. ಸೊ ಯಾಕೋ ಮನಸ್ಸಾಗ್ತಾ ಇಲ್ಲ ಹೋಗಲಿಕ್ಕೆ. ಒಂದು ಲೈಕ್ ನಿಮ್ಗೆ ಗೊತ್ತಿರ್ಬೋದು, ಅಮೇರಿಕ ಇರಾಕ್ ಅದ್ರ ನಡುವಲ್ಲಿ ಫೈಟ್ ಆಗ್ತಾ ಇದೆ. ಸೊ ದುಬೈಗೂ ಸ್ವಲ್ಪ ಎಫೆಕ್ಟ್, ಅಂದರೆ ಏನೂ ಆಗಿಲ್ಲ ಇದುವರೆಗೂ ದುಬೈಯಲ್ಲಿ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಅದೊಂದು ಇರುತ್ತಲ್ಲ, ದೂರದಲ್ಲಿರಬೇಕಾದ್ರೆ ಒಂದು ಭಯ. ಸೊ ನೈಟ್ ಮಲ್ಕೊಂಡಾಗ ಸಡನ್ಲಿ ಎಚ್ಚರ ಆಗುತ್ತೆ, ಕರೆಕ್ಟಾಗಿ ನಿದ್ದೆ ಆಗಿರಲ್ಲ. ಸೊ ಬೆಳಿಗ್ಗೆ ಆಗಬೇಕಾದ್ರೆ ನಿದ್ದೆ ಬರುತ್ತೆ ನನಗೆ. ಮತ್ತೆ ಇದು ಜಿಮ್ಗೆ ಹೋಗೋಕ್ಕೂ ಉದಾಸನ ಆಗುತ್ತೆ. ಆ್ಯಂಡ್ ಮತ್ತೆ ನಿದ್ದೆ ಇಲ್ಲದೆ ಜಿಮ್ಮಿಗೆ ಹೋಗೋಕ್ಕಾಗಲ್ಲ, ಅದೊಂದು ಮೈಂಡ್ಲಿ. ಸೊ ಯಾ ಹಾಗಾಗಿ ಜಿಮ್ಮಿಗೆ ಹೋಗದೆ 4 ಡೇಸ್ ಆಯಿತು. ಒಂಥರ ಆಗ್ತಿದೆ ಬಾಡಿ ಫುಲ್ಲು ನನಗೆ, ಒಂಥರ ಆ್ಯಕ್ಟಿವ್ನೆಸ್ ಇಲ್ಲ. ಜಿಮ್ಮಿಗೆ ಹೋದ್ರೆ ಒಂಥರ ಆ್ಯಕ್ಟಿವ್ ಆಗೆಲ್ಲ ಇರ್ಬೋದು. ಆ್ಯಂಡ್ ವ್ಲಾಗ್ ನಾನು ಮಾಡಿರಲಿಲ್ಲ, ಬಿಕಾಸ್ ಎಲ್ಲ ಹೋಗಿರಲಿಲ್ಲ. ನಮ್ಮ ಉಜಿರೆ ಬ್ರಹ್ಮಕಲಶ ನಿನ್ನೆ ಸ್ಟಾರ್ಟ್ ಆಗಿದೆ, ಹೊರ ಕಾಣಿಕೆ ಎಲ್ಲ. ಸೊ ಇವತ್ತು ಚಂದ್ರಗ್ರಹಣ ಆಗಿರೋದ್ರಿಂದ ಇವತ್ತು ಯಾವ ಪೂಜೆ ಎಲ್ಲ ಇಲ್ಲ ಅನಿಸುತ್ತೆ. ಐ ಡೋಂಟ್ ನೋ, ನನಗೆ ಆ ಕಡೆ ಹೋಗೋಕ್ಕಾಗಿಲ್ಲ. ಸೊ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಲೈಕ್ ನೀವು ಯಾವಾಗ ಬರ್ತೀರಾ ಸಿಸ್, ಆ ದಿವಸ ನಾವು ಬರ್ತೇವೆ ಅಲ್ಲಿಗೆ, ನಿಮ್ಮನ್ನು ನೋಡಬೇಕು, ಮೀಟ್ ಆಗಬೇಕು ಅಂತೇಳಿ. ಸೊ ತುಂಬ ಜನ ಮೆಸೇಜಸ್ಗೆ ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಇನ್ಸ್ಟಾದಲ್ಲಿ ಅಷ್ಟೊಂದು ಮೆಸೇಜಸ್ ಇದೆ, 1000 ಗಟ್ಟಲೆ. ನಾನು ರಿಪ್ಲೈ ಕೊಡೋಕ್ಕೆ ಹೋಗಲ್ಲ ಎಲ್ರಿಗೂ. ಈವನ್ ಪ್ರಮೋಷನ್ ವಿಡಿಯೋ ಲೈಕ್ ಮೆಸೇಜಸ್ಗೂ ನಾನು ಸೆಲೆಕ್ಟೆಡ್ ಪ್ರಮೋಷನ್ಗೆ ಮಾತ್ರ ನಾನು ರಿಪ್ಲೈ ಕೊಡೋಕೆ ಹೋಗೋದು, ಎಲ್ಲ ಪ್ರಮೋಷನ್ಗೆ ರಿಪ್ಲೈ ಕೊಡೋಕೆ ಹೋಗಲ್ಲ. ಸೊ ಹಾಗಾಗಿ ಮೆಸೇಜಸ್ಗೂ ರಿಪ್ಲೈ ಕೊಡೋಕೆ ಹೋಗಲ್ಲ. ಸೊ ಏನು ಅಂದ್ಕೋಬೇಡಿ, ಆ್ಯಟಿಟ್ಯೂಡು, ಏನು ಅಹಂಕಾರ ಆ ಥರ ಎಲ್ಲ ಎಂತ ಅಂದ್ಕೊಡೋಕೆ ಹೋಗ್ಬೇಡಿ, ಅದು ಯಾವುದಿಲ್ಲ ನನಗೆ. ಬಟ್ ನಾನು ಕೊಡೋಕೆ ಹೋಗಲ್ಲ ಅಷ್ಟೇ. ತುಂಬ ಮೆಸೇಜಸ್ ಇದೆ. ಸೊ ಹಾಗಾಗಿ ಯಾವುದಕ್ಕಿಂತ ಕೊಡೋದು, ಒಂದೆರಡಕ್ಕೆಲ್ಲ ಕೊಡ್ಬೋದು. ಸೊ ಹಾಗಾಗಿ ನಾನು ಉಜಿರೆದ್ದು ಕೂಡ ಅಷ್ಟೇ, ಯಾರಿಗೂ ರಿಪ್ಲೈ ಕೊಡೋಕೆ ಹೋಗಿಲ್ಲ. ಬಿಕಾಸ್ ನಮಗೆ ಹೋಗೋಕ್ಕೂ ಆಗಲ್ಲ, ಏನಕ್ಕಂದರೆ ಮಾವಂದು ಅವತ್ತು ಡೆತ್ ಆಗಿತ್ತಲ್ವ. ಸೊ ಅದೆಲ್ಲ ಕಾರ್ಯಾಗೋದು ನೆಕ್ಸ್ಟ್ ಸಂಡೇ 8ನೇ ತಾರೀಕಿಗೆಲ್ಲ ಮುಗೀತದೆ. 9ನೇ ತಾರೀಕಿಗೆ ಲಕ್ಕೀಲಿ ನಮ್ಮ ಊರಿದ್ದೆ ಹೊರಕಾಣಿಗೆ ತೊಗೊಂಡು ಹೋಗೋದು ಉಜಿರೆಗೆ ಟೆಂಪಲ್ಗೆ. ಸೊ 9ಕ್ಕೆ ಹೋಗೋಕ್ಕಾಗುತ್ತೆ, 10ಕ್ಕೆ ಹೋಗೋಕ್ಕಾಗುತ್ತೆ, 11ಕ್ಕೆ ಲಾಸ್ಟ್ ಬ್ರಹ್ಮಕಲಶ. ಸೊ 3 ದಿವಸ ಸಿಗ್ತದೆ ನಮಗೆ. ಆ್ಯಂಡ್ ಅದೊಂದು ಖುಷಿ ಇದೆ. ಸೊ ಟೆಂಪಲಿದ್ದು ಕೆಲಸಕ್ಕೂ ಏನು ಹೋಗೋಕ್ಕಾಗಿಲ್ಲ ನಮಗೆ, ಬಿಕಾಸ್ ಸೂತಕ್ಕೆ ಇರೋದ್ರಿಂದ ಹೋಗಬಾರ್ದು ಅನ್ನೋದೊಂದು. ಹಾಗಾಗಿ ನಾನು ಆ ಕಡೆ ಮುಖನೇ ಹಾಕಿಲ್ಲ. ಇವತ್ತು ಉಜಿರೆಗೆ ಹೊರಟಿದ್ದೇನೆ. ಒಂದು ಅತ್ತೆದು ಇಂಜೆಕ್ಷನ್ ಇದೆ, ಸುಮ ಅತ್ತೆದು. ಸೊ ಅವರು ಮೊನ್ನೆ ಸಂಡೇ ಇಂಜೆಕ್ಷನ್ನ ತೊಗೊಳ್ಳಿಲ್ಲ, ಬೆಳ್ಮನಿಗೆ ಹೋಗಿದ್ರು ಅವರು. ಅವ್ರದ್ದು ಪೂಜೆ ಇತ್ತಲ್ವ, ಇಷ್ಟು ದಿವಸ ವೆಜ್ ತಿಂತಿದ್ರು ಅವರು. ಸೊ ಇನ್ನು ನಾನ್ ವೆಜ್ ತಿನ್ಬೋದು ಅವರಿಗೆ, ಅವರ ಪೂಜೆನೂ ಆಯಿತು. ಅದಲ್ಲದೆ ನಮ್ಮ ಬ್ರಹ್ಮಕಲಶಕ್ಕೆ ವೈಟ್ ಕಲರ್ ಸಾರಿ, ಕೇರಳ ಸಾರಿ ವೇರ್ ಮಾಡೋದು ಅಂತ ಹೇಳಿದ್ರೆ. ಸೊ ಹಾಗಾಗಿ ಅದು ನನ್ನ ಜೊತೆ ಇಲ್ಲ, ಮುಂಚೆ ಇತ್ತು, ಇವಾಗೆಲ್ಲ ಅದು ಮಿಸ್ ಆಗಿದೆ ಅಂತ ಗೊತ್ತಿಲ್ಲ. ಮೊನ್ನೊಂದು ವೇರ್ ಮಾಡಿದ್ದಲ್ಲ ಕರ್ನಾಟಕದಲ್ಲಿ ಫಂಕ್ಷನ್ ಹೋದ, ಸ್ವಲ್ಪ ಹಾಗೆ ಇದೆ. ಬಟ್ ಸ್ಟಿಲ್ ಒಂದು ತೊಗೊಳ್ಳೋಣ ವಸ್ತು ಅಂತೇಳಿ ಹೊರಟಿದ್ದೇವೆ. ಆ್ಯಂಡ್ ವಿನು ಡ್ರೆಸ್ ಶಾಪ್ ಮಾಡಬೇಕಾದ್ರೆ ಅಲ್ಲೇ ಜಾಯ್ನ್ ಆಗ್ತಾಳೆ. ನಾನು ಮತ್ತೆ ಫಸ್ಟಿಗೆ ಹಾಸ್ಪಿಟಲ್ ಹೋಗ್ಬಿಟ್ಟು ಇಂಜೆಕ್ಷನ್ ತೊಗೊಳ್ಳಾದ ನಂತರ ವಿನು ಸಿಗ್ತಾಳೆ. ಸೊ ಹಾಗಾಗಿ ರೆಡಿಯಾಗಿದ್ದೇನೆ ಗೈಸ್, ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದಾನೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನನ್ನ ಕ್ಲಾಸ್ಮೇಟ್ ಆಯಿತು, ಅವಳು ಅತ್ತೆ ಬರ್ಬೋದು ನನ್ನ ಮುಕ್ಕಲಿಗೆ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಗೈಸ್, ನಾನು ಲಾಕ್ ತೆಗಿತು, ನನಗೆ ಅದು ನೆನಪಾಗಲ್ಲ ಅಂತೇಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೇನೆ. ನನ್ನ ಕ್ಲಾಸ್ಮೇಟು ಅವರ ಫ್ಯಾಮಿಲಿ, ಅವರ ಫ್ಯಾಮಿಲಿಯಲ್ಲಿ ನನ್ನ ಲಾಗ್ನೊಬ್ರು ನೋಡ್ತಾರಂತೆ. ಯಾವತ್ತಿಂದ ಹೇಳಿದಾಳು ಅವಳು, ಲೈಕ್ ಅವರಿಗೊಂದು ಲಾಗೆಲ್ಲ ಹಾಯ್ ಹೇಳು ಅಂತ. ಬಟ್ ನನಗೆ ನೆನಪೇ ಆಗಲ್ಲ ಲಾಗ್ ಮಾಡಿದಾಗೆಲ್ಲ. ಸೊ ಇವಾಗ ನೆನಪಾಯ್ತು. ಹಾಗಾಗಿ 1 ನಿಮಿಷ ಗೈಸ್. ಅಯ್ಯೋ, ಪಾಸ್ವರ್ಡು ಮರ್ತೋಗಿದೆ ನನಗೆ ಇದ್ರದ್ದು. ಹಂಗಾಗಿ ಇವಾಗ ನೆನಪಾಯಿತು, ಹೇಳ್ತಿದ್ದೇನೆ. ಅವ್ರ ಹೆಸರು ಎಂತ ಗೊತ್ತಾ, ನನ್ನ ಕ್ಲಾಸ್ಮೇಟ್ ಹೆಸರು ಕವಿತಾ ಅಂತೇಳಿ. ಸೊ ಅವರ ಫ್ಯಾಮಿಲಿಯಲ್ಲಿ ನೋಡೋರ ಹೆಸರು ರೇಷ್ಮಾ ಅಂತೇಳಿ ಗೈಸ್. ಅವ್ರು ಬಂಟ್ವಾಳದವ್ರಂತೆ, ಅರಪ್ಪಾಡಿ ಅವರು. ಬಂಟ್ವಾಳನ ಅರಪ್ಪಾಡಿ ಗೊತ್ತಿಲ್ಲ ನನಗೆ. ಅರಪ್ಪಾಡಿ ತಾಲೂಕು, ಬಂಟ್ವಾಳ ತಾಲೂಕು ಅರಪ್ಪಾಡಿ ಅವರಂತೆ, ರೇಷ್ಮಾ ಅಂತ ಅವ್ರ ಹೆಸರು. ಸೊ ಈ ವ್ಲಾಗ್ನ ನೀವು ನಾನು ನೆನಪಾಗಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದಾರೆ ಗೈಸ್. ಈ ವ್ಲಾಗ್ನ ನೀವು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೀತಿ ತೋರಿಸ್ತೀರಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕವಿ ಹೇಳಿದ್ದೇನೆ ಹಾಯ್. ಇನ್ನು ಬೇಜಾರು ಮಾಡ್ಕೋಬೇಡಿ, ಇನ್ನು ವಾಟ್ಸಪ್ಪಲ್ಲಿ ಪದೇ ಲೈಕ್ ಅವಳು ಹೇಳಿದ್ಯಾ ಈ ವ್ಲಾಗೆಲ್ಲ ಹಾಯ್ ಹೇಳಿದ್ಯಾ ಅಂತ ಕೇಳ್ತಾನೆ ಇರ್ತಾಳೆ. ಬಟ್ ನನಗೆ ನೆನಪಾಗಲ್ಲ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ರೇಷ್ಮಾ ಅವರೇ, ಬಿಗ್ ಹಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಆ್ಯಂಡ್ ಲೆಟ್ಸ್ ಗೋ ಗೈಸ್, ಹೋಗೋಣ ಇನ್ನು. ಅಲ್ಲಿ ಹೋಗ್ಬಿಟ್ಟು ನಾನು ವ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೇನೆ. ಶೆಕೆ ಗೈಸ್, ನಾನ್ ಸ್ಟಾಪ್ ಸೆಕೆ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ.
ಅದ್ರಲ್ಲಿ ಬೇರೆ ಇದನ್ನು ಹಾಕ್ಕೊಂಡಿದ್ದೆ ನಾನು ಈ ಡ್ರೆಸ್ನ. ಲೆಟ್ಸ್ ಗೋ ಗೈಸ್. ಹಾಸ್ಪಿಟಲಿಂದ ಸೀದಾ ಹೋಗಿದ್ದೆ ನಾವು ಹೋಟ್ಲಿಗೆ, ಬಿಕಾಸ್ ಊಟ ಟೈಮ್ ಆಗಿತ್ತು. ವಿನು ಅಲ್ಲೇ ಜಾಯಿನ್ ಆದಳು. ಟಿಕ್ಕಾ, ರೋಟಿ, ಬಿರಿಯಾನಿ, ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಅಲ್ಲಿ ತಿಂದುಬಿಟ್ಟು ನನ್ನ ಹಾಸ್ಪಿಟಲಲ್ಲಿ ಕೂಡ ಅಷ್ಟೇ, ನಾನು ಮತ್ತು ಅತ್ತೆ ಹೋಗಿದ್ವಲ್ಲ, ಅಲ್ಲಿ ನನ್ನ ಫಾಲೋವರ್ ಸಬ್ಸ್ಕ್ರೈಬರ್ಸ್ ಅನಿಸುತ್ತೆ ನೋಡಿದ್ದಾರೆ ಅನಿಸುತ್ತೆ ವೀಡಿಯೋಸ್ ಎಲ್ಲ. ಸೊ ಹಾಗಾಗಿ ಸ್ಮೈಲ್ ಮಾಡ್ತಾಯಿದ್ರು. ಊಟ ಆಗಿ ಮತ್ತೆ ಹೋಗಿದ್ದೆ ನಾವು ಸಾರಿ ಶಾಪಿಂಗಿಗೆ. ಒಂದೆರಡು ಶಾಪಿಗೆ ಹೋದ್ವಿ, ನಮಗೆ ಇಷ್ಟ ಆಗಿಲ್ಲ ಅಂತೇಳಿ ಇನ್ನೊಂದು ಶಾಪಲ್ಲಿ ಪರ್ಚೇಸ್ ಮಾಡಿ ಅದ ನಂತರ ಬಂದಿದ್ದೆ ನಾವು ಐಶ್ವರ್ಯ ಬ್ಯಾಂಗಲ್ಗೆ ಕೈಸ್. ಬಿಕಾಸ್ ಬ್ಯಾಂಗಲ್ ಬೇಕಿತ್ತು ಬ್ಲೌಸ್ ಕಲರೇ. ಇನ್ನೊಂದು ಸರಿ ಆ ರೋಜರಿಗೆ ಬರೋದು ಅಂತೇಳಿ ಐಶ್ವರ್ಯ ಬ್ಯಾಂಗಲ್ಗೆ ಹೋದ್ವಿ. ಬ್ಯಾಂಗಲ್ಸ್ ಎಲ್ಲ ಪರ್ಚೇಸ್ ಮಾಡಿ ಆ್ಯಂಡ್ ಆ ದಿವಸ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. 4 days ಆಗಿತ್ತು ಅಂತೇಳಿ ಜಿಮ್ಮಿಗೆ ಹೊರಟೆ ನಾನು, ಇನ್ನು ಉದಾಸನ ಮಾಡೋದು ಬೇಡ ಅಂತೇಳಿ. ಸಂಗಿ ಅವ್ರು ಬರಲಿಲ್ಲ, ಸೊ ಅವರು ಮಂಡೆಯಿಂದ ಬರ್ತಾರಂತೆ. ಹಾಗಾಗಿ ನಾನು ಒಬ್ಬಳೇ ಹೋಗಿಬಿಟ್ಟು ವರ್ಕೌಟ್ ಮಾಡಿದೆ. ನಾನು ಅವತ್ತು ಚೆಸ್ಟ್ ವರ್ಕೌಟ್ ಮಾಡಿದೆ ಗೈಸ್ ನಾನು. You know that we had something special till you end up all this way. Please tell me when you left me bleeding with a broken heart. Tell me why I deserve this feeling. I thought that you loved me, I thought that you need me till you end up all this way. ಮುಕ್ಕಾಲಾಗ್ತಾ ಬಂತು. ಅಲ್ಲಿಂದ ವರ್ಕೌಟ್ ಮಾಡೋದಂತ ವೀಡಿಯೋ ಮಾಡಿಲ್ಲ. ಸ್ಟಾರ್ಟಿಂಗ್ ವರ್ಕೌಟ್ ಮಾಡಿ ಒಂಥರ ಆಯಿತು, ಬಟ್ ಒಂದೆರಡು ವರ್ಕೌಟ್ ಮಾಡಿ ಮತ್ತೆ ಸರಿ ಆಯಿತು ಗೈಸ್. ಬಿಕಾಸ್ 4 days ಹೋಗಲಿಲ್ಲ, ಹಾಗಾಗಿ ಒಂದು ಇವಾಗ ಫ್ರೆಶ್ ಅಪ್ ಆಗಿ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿದೆ. ಧರ್ಮಸ್ಥಳದಲ್ಲಿ ಒಂದು ಸೀಮಂತ ಇದೆ ಗೈಸ್. ಸೊ ನಮಗೆ ವಿನೋ ಅವರಿಗೆಲ್ಲ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ವಿನೋದ, ನಾನು, ಬಾಬಾ, ವಿನೋದನ್ನೆಲ್ಲ ಹೊರಟಿದ್ವಿ. ಸೊ ನಾನು ಹೊರಟ್ಬಿಟ್ಟು ಆಮೇಲೆ ಸಿಗ್ತೇನೆ ಬರ್ತಾ. ಫ್ರೂಟ್ಸ್ ತೊಗೊಂಡು ಬಂದೆ ಗೈಸ್. ಎಂಥ ಕಾಸ್ಟ್ಲಿ ಫ್ರೂಟ್ಸಿಗೆ ಅಂದರೆ 700 ತನಕ ಆಯಿತು. 730 rupees ಆಯಿತು ಗೈಸ್. ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೇನೆ ಗೈಸ್. ಓಕೆ ಬಾಯ್. ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜಿಗೆ ಇಡೋಣ ಗೈಸ್. ಆಯಿತು ನಂದು ಹೊರಡಿ. ಆ್ಯಂಡ್ ನಾನು ಇದೇ ಸಾರಿ ಹಾಕ್ಕೊಂಡೆ, ಸಿಂಗಲ್ ಪ್ಲೇಟ್ ಮಾಡಿ ಅಜ್ಜಿದ್ದು. ಈ ಶೆಕೆಗೆ ಇದು ಕಂಫರ್ಟೇಬಲ್ ಇದೆ, ಸೊ ಹಾಗಾಗಿ ಇದನ್ನ ಹಾಕ್ಕೊಂಡೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಂದು ಬ್ಲ್ಯಾಕ್ ಕ್ರಾಪ್ ಟಾಪ್ನ ಇದಕ್ಕೆ ಮ್ಯಾಚ್ ಮಾಡಿದ್ದೇನೆ. ಆ್ಯಂಡ್ ಇದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ದಟ್ಸ್ ಇಟ್. ಒಂದು ಬ್ಲಷ್, ಲಿಪ್ಸ್ಟಿಕ್ ಅಷ್ಟೇ ಗೈಸ್. ಹೇರ್ ಈ ಥರ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ವೆರಿ ಸಿಂಪಲ್. ಆ್ಯಂಡ್ ಆಯಿತು ನಂದು ಹೊರಡಿ. ವಿನೋದನ್ನ, ಭಾವ, ಅದು ನಾನು ಹೋಗ್ತಿರೋದು. ಸೊ ಧರ್ಮಸ್ಥಳದಲ್ಲಿ ಇರೋದು ರಿಸೆಪ್ಷನ್ ಅಲ್ಲ, ಸೀಮಂತ ಗೈಸ್, ಬಯಕೆ. ಸೊ ಲೆಟ್ಸ್ ಗೋ. ಆ್ಯಂಡ್ ನನ್ನ ಔಟ್ಫಿಟ್ನ ಒಂದು ಸರಿ ಇದನ್ನ ನೋಡಿದಿರೋ ಆಲ್ರೆಡಿ. ಚೈತ್ರಂದು ರಿಸೆಪ್ಷನ್ಗೆ ಹಾಕಿದೆ ಅಜ್ಜಿ ಸಾರಿದು, ಲೈಕ್ 47 years ಓಲ್ಡ್ ಸಾರಿ ಇದು. ಖುಷಿಯಾಗುತ್ತಿದೆ, ಎಂಥದ ಗೊತ್ತಿಲ್ಲ, ಒಂಥರ ವೇರ್ ಮಾಡೋದ್ರೆ ಖುಷಿ ಆಗೋದು ನನಗೆ. ಈ ಶೆಕೆಗೆಲ್ಲ ಫಂಕ್ಷನ್ ಅಲ್ಲ ಗೈಸ್. ಇವಾಗಲೇ ನೋಡಿ ಬೇವರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಕೈಗೇನೂ ಹಾಕಿಲ್ಲ, ನನ್ನ ಯೂಶುವಲ್ ಕಡದನ್ನು ವಾಚ್ ಅಷ್ಟೇ ಗೈಸ್. ಚಲೋ ಇಸ್ಕೋ. ನಾನು ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೆ. ನಾನು ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಅವರಿಗೆ. ಸೊ ಗ್ಯಾಪಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಒಂಥರ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಫೀಲ್ ಆಯಿತು. ಸೊ ಹಾಗಾಗಿ ಗೈಸ್ ನಾವು ಹೊರಟ್ವಿ. ನಾನು, ಬಾವ, ಅಜುಮ, ಲತಾ ಎಲ್ಲ ಹೊರಟು. ಶಾನು ಇದ್ದಾನೆ ಇದರಲ್ಲಿ, ವಿನೋದ್ ಬ್ರೋ. ಫಂಕ್ಷನ್ ಪ್ಲೇಸ್ಗೆ ಬಂದ್ವಿ ಗೈಸ್ ನಾವು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಇವ್ರದೇ ಅಕ್ಕಂದು ಸೀಮಂತ ಇದ್ದಿದ್ದು. ಅವರಿಗೆ ವಿಶ್ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೊರಟ್ವಿ. ಫಂಕ್ಷನ್ ಆಯಿತು, ನಾವು ಹೊರಟ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ನೋಡಿ ಆದೊಂದು ಗಾಡಿ ತಗೊಂಡ್ವಿ. ಆ ಗಾಡಿ ಒಳಗಡೆ 2 ಆನೆ, ನಾವು ಆನೆ ಮತ್ತೆ ಇನ್ನೊಂದೆಂಥದ್ದು ಉಂಟು ಗೈಸ್. ಅವ್ರ ಹತ್ರ ಹೇಳುದಂತೆ ಅಂಗಡಿಯವ್ರ ಹತ್ರ, ಅದು ಒಳಗಿದು ಮಾತ್ರ ಸಾಕು, ನಂಗೆ ಇದು ಬೇಡ ಅಂತ. ಅವ್ನಿಗೆ ಆನೆ ಅಂದ್ರೆ ಅಷ್ಟು ಇಷ್ಟ ಗೈಸ್. ನೋಡಿ ಬಣ್ಣ ಅವನ ಮಾವ ಕೊಡಿಸಿದ್ದು ಆನೆಯ ಖುಷಿ.
ಅದೇ ನಾನು ಭಾಷಕ್ಕೆ ತಲೆನೋವೆಲ್ಲ ಆಗ್ತಿಲ್ಲ ನನಗೆ. ದೀಪದ್ದು ಎಣ್ಣೆ ತೊಗೊಂಡು ಬರ್ಲಿಕ್ಕೆ ಹೇಳಿದೆ ಅಜ್ಜಿ ಜೊತೆ. ಅದು ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಮೊನ್ನೆ ಅತ್ತೆ ಹಾಕಿದ್ರಲ್ಲ ನನಗೆ, ಅಲ್ಲಿ ತಲೆನೋವಿಂದಾಗಿ ಯಾರ ಜೊತೆ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು. ಸೊ ಊಟ ಮಾಡಿ ಸ್ವಲ್ಪ ಹೊತ್ತಿದ್ದು ವಿನೋ ಅವರ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿ ಬಂದದ್ದು. ತಲೆನೋವೆಲ್ಲ ಆಗ್ತಿಲ್ಲ, ಸಿಂಗಿಂಗ್ ಮಾಡೋಕ್ಕಾಗ್ತಿಲ್ಲ ನನಗೆ. ಫಸ್ಟ್ ಸಾರಿನೆಲ್ಲ ತೆಗೆದು ಫಸ್ಟ್ ತಲೆಗೆ ಹಾಕ್ಬೇಕು ಇವಾಗ. ಆ್ಯಂಡ್ ಈ ವ್ಲಾಗ್ನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಬಾಯ್. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಅಂದೆ, ಬಟ್ ನನಗೆ ಸಿಕ್ಕಾಪಟ್ಟೆ ತಲೆನೋವಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಪಾಸ್ಟ್ 4-5 ಡೇಸಿಂದ ಒಂಥರ ಡಿಸ್ಟರ್ಬೆನ್ಸ್ ಗೈಸ್. ಯಾವುದ್ರಲ್ಲೂ ಮನಸ್ಸಾಗ್ತಿಲ್ಲ. ಈವನ್ ಜಿಮ್ಮಿಗೆ ಹೋಗೋಕ್ಕೂ ಮನಸ್ಸಾಗ್ತಿಲ್ಲ. ಯಾವುದ್ರಲ್ಲೂ ಮನಸ್ಸೇ ಆಗ್ತಾಯಿಲ್ಲ. ನಿಮಗೆ ಗೊತ್ತಿರೋ ಥರ ಇರಾನ್, ಇರಾಕ್, ಅಮೇರಿಕಾದಲ್ಲೆಲ್ಲ ಫೈಟ್ ಆಗ್ತಿದೆ. ಸೊ ಸ್ವಸ್ತಿಯವರು ಔಟ್ ಆಫ್ ಕಂಟ್ರಿಯಲ್ಲಿ ಇರೋದಲ್ವ, ಒಂಥರ ಏನೋ ಭಯ. ಏನೂ ಆಗಲ್ಲ, ಬಟ್ ಸ್ಟಿಲ್ ಏನೋ ಒಂಥರ ಭಯ. ನೈಟ್ ಸಡನ್ಲಿ ಎಚ್ಚರ ಆಗುತ್ತೆ, ನಿದ್ದೆ ಬರಲ್ಲ. ಅದಕ್ಕೂ ಮೀರಿ ಇನ್ನೊಂದು ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಮೈಂಡಲ್ಲೆಲ್ಲ. ಹಾಗಾಗಿ ಯಾವುದಕ್ಕೂ ಮನಸ್ಸಾಗಲ್ಲ ಗೈಸ್. ಅವ್ರು ಇಲ್ಲಿಂದ ಇಷ್ಟು ದೂರದಿಂದ ಹೋಗಿ ಅಲ್ಲೋಗಿ ದುಡಿತಾರೆ ಫ್ಯಾಮಿಲಿಗೋಸ್ಕರ. ಸೊ ಹಾಗಾಗಿ ಅದೆಲ್ಲ ಮೈಂಡಿಗೆ ಬರುತ್ತೆ. ಸಮ್ಟೈಮ್ಸ್ ನೆಗೆಟಿವ್ ಆಗು ಫೀಲ್ ಆಗುತ್ತೆ ನನಗೆ. ಆ್ಯಂಡ್ ಅದನ್ನೆಲ್ಲ ಸೈಡಲ್ಲಿ ಇಟ್ಟು ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಕೆಲವೊಂದು ಸರಿ. ಆದರೂ ಆಗಲ್ಲ. ಆ್ಯಂಡ್ ನಾನು ಅಷ್ಟೇ ಕಮ್ಬ್ಯಾಕ್ ಮಾಡ್ತೇನೆ. ಮಂಡೇ ಹೋಗ್ತಾ ಇದ್ದೇನೆ ಬ್ರಹ್ಮ ಕಲಶಕ್ಕೆ. ನಮ್ಮೂರಿದು ಹೊರ ಕಾಣಿಕೆ ಕೂಡ ಇದೆ. ಸಂಡೇ ಮಾವೊಂದು ಕಾರ್ಯ ಎಲ್ಲ ಆಗ್ತದೆ ಗೈಸ್. ಮಂಡೇ ಸಿಗ್ತೇನೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್. ಹೀಗೆ ಪ್ರೀತಿ ತೋರಿಸ್ತೀರಿ. ಎಲ್ಲಾದರೂ ಸಿಕ್ಕಿದರೆ ಮಾತಾಡಿಸಿ, ನನಗೂ ಖುಷಿ ಆಗುತ್ತೆ. ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.